ಹೊಸದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಯ ವೀಕ್ಷಕರೆಲ್ಲರಿಗೂ ಕೂಡ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ಯುದ್ಧಕ್ಕೆ ಬೇಕು ಕೆಚ್ಚದೆ, ಕದನ ವಿರಾಮಕ್ಕೆ ಧೀಮಂತಿಕೆ. ಇದು ಮೊನ್ನೆ ಶನಿವಾರ ಸಂಜೆ ಹಠಾತ್ತನೆ ಘೋಷಣೆಯಾದ ಭಾರತ ಮತ್ತು ಪಾಕಿಸ್ತಾನಗಳ ನಡುವಿನ 4 ದಿನಗಳ ಕದನಕ್ಕೆ ಕದನ ವಿರಾಮ ಎಂಬ ಸುದ್ದಿ ಸೃಷ್ಟಿಸಿರೋ ಸಂಚಲನ, ಒಂದು ಮಿಂಚಿನ ಸಂಚಾರವನ್ನೇ ಸೃಷ್ಟಿಸಿದೆ. ನಮ್ಮ ದೇಶದಲ್ಲಷ್ಟೇ ಅಲ್ಲ, ಪಾಕಿಸ್ತಾನದಲ್ಲೂ ಕೂಡ. ಅದಷ್ಟೇ ಅಲ್ಲ, ಈ ಕದನ ವಿರಾಮದ ಘೋಷಣೆ ಭಾರತದ ನಾಯಕತ್ವಕ್ಕಿಂತ ಮುಂಚೆನೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಎಂದಿನ ಆ ಉಡಾಫೆ ಶೈಲಿಯಲ್ಲಿ ಎಕ್ಸ್ ಖಾತೆಯಲ್ಲಿ ಘೋಷಣೆ ಮಾಡಿಬಿಟ್ರಲ್ಲ, ಆ ಬಗ್ಗೆ ಸಹಜವಾಗಿಯೇ ರಾಷ್ಟ್ರದ ವಿರೋಧ ಪಕ್ಷಗಳು ಕೂಡ ಮೋದಿಯ ವಿರುದ್ಧ ಟೀಕಾಸ್ತ್ರ ಪ್ರಯೋಗಿಸಲಿಕ್ಕೆ ಒಂದು ಹೊಸ ಅಸ್ತ್ರ ಸಿಕ್ಕಂಗಾಗಿದೆ. ತಕ್ಷಣವೇ ಕಾಂಗ್ರೆಸ್ನ ವರಿಷ್ಠ ನಾಯಕ ರಾಹುಲ್ ಗಾಂಧಿ ಅವ್ರಿಗೊಂದು ಹೊಸ ಪದನಾಮ ಕೊಡ್ತಾ ಇದ್ದಾರೆ. ಅವರ ಪಕ್ಷದವರೇ ವರಿಷ್ಠ ನಾಯಕ ರಾಹುಲ್ ಗಾಂಧಿ ಮತ್ತು ಅಧಿಕೃತ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಬ್ಬರು ಪ್ರಧಾನಮಂತ್ರಿಯವರಿಗೆ ತುರ್ತು ಪತ್ರ ರವಾನಿಸಿಬಿಟ್ಟು ಆಗ್ರಹಿಸಿದ್ದಾರೆ. ಇದೊಂದು ಭಾಳ ನಿಗೂಢವಾಗಿದೆ. ಕದನ ವಿರಾಮವನ್ನು ಭಾರತ ಅಥವಾ ಪಾಕಿಸ್ತಾನ ಸರ್ಕಾರಗಳು ಘೋಷಣೆ ಮಾಡೋದ್ರ ಬದಲು ಅಮೆರಿಕದ ಅಧ್ಯಕ್ಷರು ಘೋಷಣೆ ಮಾಡಿದ್ದು ಬಹಳ ಕುತೂಹಲಕಾರಿಯಾಗಿದೆ, ಸಂಶಯಾಸ್ಪದವಾಗಿದೆ. ಆದ್ದರಿಂದ ಈ ಬಗ್ಗೆ ಇಡೀ ರಾಷ್ಟ್ರಕ್ಕೆ ಸಮಜಾಯಿಷಿ ನೀಡಬೇಕು, ಅದಕ್ಕಾಗಿ ವಿಶೇಷ ಸಂಸತ್ ಅಧಿವೇಶನ ಕರಿಬೇಕು, ಸರ್ವಪಕ್ಷೀಯ ಸಭೆ ಕರಿಬೇಕು ಅಂತ ಆಗ್ರಹಿಸಿದ್ದಾರೆ. ಅದಿರಲಿ, ಇವತ್ತು ಬೆಳಗ್ಗೆಯಿಂದ ಕಾಂಗ್ರೆಸ್ನ ಕೆಲವು ಹಿರಿಯ ಮುಖಂಡರುಗಳು ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಆದಿಯಾಗಿ ಅವರ ಖೇರಾ ಅನ್ನೋ ಪಕ್ಷದ ವಕ್ತಾರ ಕೂಡ ಈ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರು ಜೀವಂತವಾಗಿರಬೇಕಾಗಿತ್ತು. ಇಂದಿರಾಜಿ, ಭಾರತ ನಿಮ್ಮನ್ನು ಇವತ್ತು ತುಂಬ ಮಿಸ್ ಮಾಡ್ಕೊಳ್ತಾ ಇದೆ. ಯಾವ ರೀತಿ ಬಾಂಗ್ಲಾದೇಶ್ ಸಮರವನ್ನು ಒಂದು ನಿಶ್ಚಿತ ಫಲಿತಾಂಶದ ಕೊಂಡೊಯ್ದಿದ್ರು, ಪಾಕಿಸ್ತಾನವನ್ನು 2 ಹೋಳಾಗಿ ವಿಭಜನೆ ಮಾಡಿಬಿಟ್ರು, ಬಾಂಗ್ಲಾದೇಶನ ಹೊಸ ರಾಷ್ಟ್ರ ರಚನೆಗೆ ಕಾರಣರಾದರು ಅಂತೆಲ್ಲ ಇಂದಿರಾ ಗಾಂಧಿಯವರ 1971 ಡಿಸೆಂಬರ್ನ ಯಶೋಗಾಥೆಯನ್ನು ನೆನಪಿಸಿಕೊಂಡಿದ್ದಾರೆ ಕಾಂಗ್ರೆಸ್ಸಿಗರು. ಇದೇ ಕಾಂಗ್ರೆಸ್ ಮಹನೀಯರು. ಅದು ಹೇಗೆ 50 ವರ್ಷಗಳ ಹಿಂದೆ ಇಂದಿರಾ ಗಾಂಧಿಯವರು ಸಾಧಿಸಿದ ಈ ರಾಜಕೀಯ ದಿಗ್ವಿಜಯ, ಈ ಸಮರ ಭೂಮಿಯಲ್ಲಿ ಸಾಧಿಸಿದ ದಿಗ್ವಿಜಯ ಕಳೆದ ಈಗ ಸುಮಾರು 10 ತಿಂಗಳ ಹಿಂದೆ ಏಕಾಏಕಿ ಕುಸಿದು ಬಿತ್ತಲ್ಲ. ಇಂದಿರಾ ಗಾಂಧಿಯವರು ಅವರ ಕನಸಿನ ಕೂಸು ಬಾಂಗ್ಲಾದೇಶ ಅನ್ನೋ ರಾಷ್ಟ್ರ ಇದ್ದಕ್ಕಿದ್ದಂತೆ ನಾಗರಿಕ ದಂಗೆ ಮತ್ತು ಅರಾಜಕತೆಯಿಂದ ಕುಸಿದು ಬಿತ್ತಲ್ಲ. ಅದ್ರ ಬಗ್ಗೆ ಯಾಕೆ ಮೌನವಾಗಿದ್ರೆ? ಇಂದಿರಾ ಗಾಂಧಿಯವರು ನೆನಪಾಗಲಿಲ್ವಾ? ಕಳೆದ ವರ್ಷ ಆಗಸ್ಟ್ 5, 2024 ಆಗಸ್ಟ್ 5ರಂದು ನಾಗರಿಕ ದಂಗೆ, ಮೊದಲು ವಿದ್ಯಾರ್ಥಿ ಚಳುವಳಿಯಾಗಿ ಶುರುವಾದ ಒಂದು ನಾಗರಿಕ ದಂಗೆ, ಅದಾದ ನಂತರ ಸಾಕಷ್ಟು ಹೊಡೆದಾಟ, ಬಡಿದಾಟ, ರಕ್ತಪಾತದ ನಂತರ ಅರಾಜಕತೆ ಸೃಷ್ಟಿಯಾಯಿತು. ಸಂವಿಧಾನಾತ್ಮಕ ಸರ್ಕಾರ ಕುಸಿದು ಬಿತ್ತು. ಅಲ್ಲೆಲ್ಲೂ ರಿಟೈರ್ ಆಗಿ ಕೂತಿದ್ದ ಅರ್ಥಶಾಸ್ತ್ರಜ್ಞ ಮೊಹಮ್ಮದ್ ಯೂನುಸ್ರನ್ನು ಕರೆತಂದುಬಿಟ್ಟು ಇವತ್ತು ಸಂವಿಧಾನೇತರ ಸರ್ಕಾರ ಅಲ್ಲಿ ನಡೀತಾ ಇದೆ. ಆವತ್ತು ನಡೆದ 2 ಘಟನಾವಳಿಗಳು, ಶೇಖ್ ಮುಜಿಬುರ್ ರೆಹಮಾನ್ ಬಾಂಗ್ಲಾದೇಶದ ರಾಷ್ಟ್ರಪಿತ ಮತ್ತು ಇಂದಿರಾ ಗಾಂಧಿಯವರ ಪರಮಾಪ್ತ ಮಿತ್ರ, ಅವರ ಪುತ್ರಿ ಪ್ರಧಾನಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ದೇಶದಿಂದ ತುರ್ತಾಗಿ ಪಲಾಯನ ಮಾಡಿದರು. ಭಾರತಕ್ಕೆ ಬಂದು ನರೇಂದ್ರ ಮೋದಿ ಸರ್ಕಾರದಲ್ಲಿ ರಾಜಾಶ್ರಯವನ್ನು ಪಡ್ಕೊಂಡರು. ಅದಾದ ನಂತರ ಅಧಿಕಾರ ವಹಿಸ್ಕೊಂಡಿರೋ ಆ ಸಂವಿಧಾನೇತರ ಶಕ್ತಿ ಕೇಂದ್ರ ಮೊಹಮ್ಮದ್ ಯೂನುಸ್ ತಮ್ಮನ್ನು ರಾಷ್ಟ್ರಪತಿ ಅಂತಲೂ ಕರ್ಕೊಂಡಿಲ್ಲ, ಪ್ರಧಾನಮಂತ್ರಿ ಅಂತೂ ಕರ್ಕೊಂಡಿಲ್ಲ, ಪ್ರಧಾನ ಸಲಹೆಗಾರ ಅಂತ ಕರ್ಕೊಂಡಿದ್ದಾರೆ. ಅವರು ಅವ್ರ ಜೊತೆಗೆ ಆಡಳಿತ ನಡೆಸ್ತಿರೋ 16 ಮಂದಿ ಇದೇ ಥರದ ತಮ್ಮನ್ನು ತಾವು ಹೋರಾಟಗಾರರು ಅಂತ ಕರೆದುಕೊಳ್ಳೋ ವ್ಯಕ್ತಿಗಳ ಒಂದು ತಂಡ, ಅವರು ಕೂಡ ಸಲಹೆಗಾರರಂತೆ. ಬಾಂಗ್ಲಾದೇಶದಲ್ಲಿ ನಡೆದಿರೋ ಘಟನಾವಳಿಗಳು ಇಂದಿರಾ ಗಾಂಧಿಯವರ ಸಾಧನೆಗೆ ಮಸು ಬಳಿಯೋ ಥರ ಇದ್ದರೂ ಕೂಡ ಯಾಕೆ ಕಾಂಗ್ರೆಸ್ ನಾಯಕರು ಬಾಯಿ ಮುಚ್ಕೊಂಡಿದ್ದಾರೆ? ಆವತ್ತು ಶೇಖ್ ಮುಜಿಬುರ್ ರೆಹಮಾನ್ ಅವರ ದೊಡ್ಡ ಬೃಹತ್ ಪ್ರತಿಮೆಯನ್ನು ಹೊಡೆದುರುಡಿಸಿದ್ದಷ್ಟೇ ಅಲ್ಲ, ಮರುಕ್ಷಣವೇ ಅಲ್ಲೇ ಹತ್ತಿರ ಇದ್ದ ಇಂದಿರಾ ಗಾಂಧಿ ಸ್ಮಾರಕ ಮ್ಯೂಸಿಯಂನ ಧ್ವಂಸಗೊಳಿಸಿದ್ರು ಅಲ್ಲಿನ ಬಂಡುಕೋರರು. ಇವತ್ತು ಬಾಂಗ್ಲಾದೇಶ ಅನ್ನೋ ಆ ರಾಷ್ಟ್ರವೇ ಭೂಪಟದಿಂದ ಅಳಿಸಿ ಹೋಗೋ ಸಾಧ್ಯತೆ ಎದುರಾಗಿದೆ. ಯಾಕಂದರೆ ಮೊಹಮ್ಮದ್ ಯೂನುಸ್ ಮತ್ತೆ ಪಾಕಿಸ್ತಾನದ ಏಜೆಂಟ್ರ ಥರ ವರ್ತಿಸ್ತಾ ಇದ್ದಾರೆ. ಈ ಬುದ್ಧಿಜೀವಿ ನಾಯಕ ತನ್ನ ಇಳಿ ವಯಸ್ಸಿನಲ್ಲಿ ಅದ್ಯಾಕೆ ಆ ಬಾಂಗ್ಲಾದೇಶನ ಮತ್ತೆ ಪೂರ್ವ ಪಾಕಿಸ್ತಾನವಾಗಿ ಮರುನಾಮಕರಣ ಮಾಡಲಿಕ್ಕೂ ತಯಾರಾಗಿದ್ದಂತೆ ಕಾಣುತ್ತೆ. ಆದರೂ ಕೂಡ ಕಾಂಗ್ರೆಸ್ ನಾಯಕರು ಮೌನ. ಆದರೆ ಮೊನ್ನೆ 4 ದಿನಗಳ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸ್ಥಗಿತಗೊಳಿಸಿದ್ರಿಂದ
ಇವ್ರಿಗೆಲ್ಲ ಆಘಾತ ಆಗೋಗ್ಬಿಟ್ಟಿದೆ. ಅಯ್ಯೋ, ನರೇಂದ್ರ ಮೋದಿಯವರೇನೋ ದೇಶದ್ರೋಹ ಮಾಡಿಬಿಟ್ರು ಅನ್ನೋ ರೀತಿಯಲ್ಲಿ, ಅಥವಾ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಶರಣಾಗತರಾಗಿಬಿಟ್ರು ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಇದು ಇಂಥ ಕುಹಕ ಕುಚೇಷ್ಟಗಳಿಗೆ ಕಾಲವಲ್ಲ. ಇಡೀ ವ್ಯವಸ್ಥೆಯನ್ನು ಸಮಗ್ರವಾಗಿ ನಾವು ಗ್ರಹಿಸಬೇಕಾಗಿದೆ. ಭಾರತದಂಥ ಪ್ರಪಂಚದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರೋ ರಾಷ್ಟ್ರ, ಪ್ರಪಂಚದ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಅಂತ ಅನ್ನಿಸ್ಕೊಂಡಿರೋ ರಾಷ್ಟ್ರ. ನಮ್ಮ ಆದ್ಯತೆ ಏನು? ಅಧಿಕಾರದಲ್ಲಿ, ಭಾರತ ಸರ್ಕಾರದಲ್ಲಿ ಅಧಿಕಾರವನ್ನು ಯಾರೇ ಹಿಡಿದಿರಲಿ, ಕಾಂಗ್ರೆಸ್ ಪ್ರಧಾನಮಂತ್ರಿ ಆಗಲಿ, ಇವತ್ತಿನ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿ ಆಗಲಿ, ಅವರ ಆದ್ಯತೆ ಇದುವರೆಗೂ ಸಾಧಿಸಿರುವ ಆರ್ಥಿಕ ಪ್ರಗತಿ, ಅಭಿವೃದ್ಧಿ ಸಾಧನೆಗಳನ್ನು ಸಂರಕ್ಷಿಸ್ಕೊಂಡು ಹೋಗೋದು, 140 ಕೋಟಿ ಜನತೆಯ ಬದುಕಿನ ನೆಮ್ಮದಿಯನ್ನು ಕಾಪಾಡ್ಕೊಂಡು ಹೋಗೋದು. ಅದಕ್ಕಾಗಿ ನಮ್ಮ ದಾಯಾದಿ ಶತ್ರು ರಾಷ್ಟ್ರ, ಅವ್ರಿಗೆ ಕಳ್ಕೊಳ್ಳೋದೇನೂ ಇಲ್ಲ, ಎಲ್ಲ ಕಳ್ಕೊಬಿಟ್ಟಿದ್ದಾರೆ. ಅಲ್ಲಿ ಪ್ರಜಾಪ್ರಭುತ್ವ ಸುರಕ್ಷಿತವಾಗಿಲ್ಲ, ಅಲ್ಲಿ ಶಾಂತಿ ಸ್ಥಾಪನೆ ಒಂದು ಮರೀಚಿಕೆ ಆಗೋಗ್ಬಿಟ್ಟಿದೆ. ಅಲ್ಲಿರೋ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಿಯಂತ್ರಿಸ್ತಾ ಇರೋರು ಅಲ್ಲಿನ ಮಿಲಿಟ್ರಿ, ಮೌಲ್ವಿ ಮತ್ತು ಮುಜಾಹಿದ್ದೀನ್ಗಳು. ಅಲ್ಲಿ ಮಿಲಿಟ್ರಿ, ಮೌಲ್ವಿ ಮತ್ತು ಮುಜಾಹಿದ್ದೀನ್ಗಳ ನಡುವೆ ಯಾವ ವ್ಯತ್ಯಾಸವೂ ಉಳಿದಿಲ್ಲ. ಅಲ್ಲಿ ಮಿಲಿಟ್ರಿ ಸಮವಸ್ತ್ರ ಧರಿಸಿರೋನು ಅವನೊಬ್ಬ ಮೌಲ್ವಿಯೋ ಅಥವಾ ಮುಜಾಹಿದ್ನೋ ಅಥವಾ ನಿಜವಾದ ಸೈನಿಕನೋ ಗೊತ್ತೇ ಆಗದಿರುವಷ್ಟು ಒಂದಕ್ಕೊಂದು ಹಾಸು ಹೊಕ್ಕಾಗಿ ಹೋಗ್ಬಿಟ್ಟಿವೆ. ಈ ರೀತಿ ನಿರಂತರ ಅವ್ಯವಸ್ಥೆ, ಅರಾಜಕತೆ ನಡುವೆ ಸಾಗಿ ಬಂದಿರೋ ಈ ಪಾಕಿಸ್ತಾನ ರಾಷ್ಟ್ರ, ಅದರ ಬುನಾದಿಯೇ, ಅದರ ತಳಪಾಯವೇ ಗಟ್ಟಿಯಾಗಿಲ್ಲ. ಅಂಥ ರಾಷ್ಟ್ರದ ಜೊತೆಗೆ ಯಾವ ರೀತಿ ವಿದೇಶಾಂಗ ನೀತಿಯನ್ನು ರೂಪಿಸಬೇಕು, ಯಾವ ರೀತಿ ರಕ್ಷಣಾ ನೀತಿಯನ್ನು ರೂಪಿಸಬೇಕು, ಅದೊಂದು ಅಗಾಧವಾದ ಸವಾಲು. 78 ವರ್ಷಗಳ ಕಾಲ, ಅಂದರೆ ಸುಮಾರು 20 ತಿಂಗಳ ಮಧ್ಯಂತರದ ಕರಾಳ ದಿನಗಳು, ಇಂದಿರಾ ಗಾಂಧಿಯವರೇ ವಿಧಿಸಿದ ತುರ್ತು ಪರಿಸ್ಥಿತಿ ಹೊರತುಪಡಿಸಿ ಭಾರತ ತನ್ನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು, ತನ್ನ ಆರ್ಥಿಕ ಭದ್ರತೆಯನ್ನು, ಅಭಿವೃದ್ಧಿ ಪಥವನ್ನು ನಿರಂತರವಾಗಿ ಪೋಷಿಸ್ಕೊಂಡು ಬರ್ತಾ ಇದೆ. ಅದರಲ್ಲೂ ಕಳೆದ 11 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ನೀಡಿದ ವಿಶಿಷ್ಟ ನಾಯಕತ್ವದ ಅಡಿಯಲ್ಲಿ ಭಾರತ ಇನ್ನೇನು $5 ಟ್ರಿಲಿಯನ್ ಅಂದರೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಅನ್ನೋ ಒಂದು ಮಹತ್ವಾಕಾಂಕ್ಷಿ ಪಥದಲ್ಲಿ ನಡೆದಿರುವಾಗ, ಪಾಕಿಸ್ತಾನ ಜೊತೆಗೆ ಎಷ್ಟು ದಿವಸ ಯಾವ ಉದ್ದೇಶಕ್ಕಾಗಿ ನಿರಂತರವಾಗಿ ಈ ಮಿಲಿಟರಿ ಕಾರ್ಯಾಚರಣೆ ನಡೆಸ್ತಾ ಹೋಗಬೇಕು? ಈ ಧರ್ಮ ಸಂಕಟವನ್ನು ಕೇವಲ ಇವತ್ತು ನರೇಂದ್ರ ಮೋದಿಯವರು ಎದುರಿಸಿದ ಮಾತ್ರವಲ್ಲ, ಕಾಂಗ್ರೆಸ್ ಪಕ್ಷ ತನ್ನ ಇತಿಹಾಸದಲ್ಲಿ ಪದೇ ಪದೇ ಉಲ್ಲೇಖಿಸೋ ಮಹಾನ್ ನಾಯಕರುಗಳು, ಪ್ರಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಎದುರಿಸಿದ್ದ ಧರ್ಮ ಸಂಕಟ ಕೂಡ ಇಷ್ಟೇ. 47ರಲ್ಲೇ ಪಾಕಿಸ್ತಾನಿ ಬಂಡುಕೋರರು ದಿಢೀರ್ನ ದಾಳಿ ಮಾಡಿಬಿಟ್ಟು ಕಾಶ್ಮೀರದ ಒಂದು ಭೂಪ್ರದೇಶವನ್ನು ಆಕ್ರಮಿಸ್ಕೊಂಡ್ರಲ್ಲ, ಇವತ್ತಿಗೂ POK ಅಂತ ಉಳಿದಿದೆಯಲ್ಲ, ಆಗಲೂ ಕೂಡ ಅಷ್ಟೇ. ಆಗ ತಾನೇ ಸ್ವಾತಂತ್ರ್ಯ ಬಂದಿತ್ತು. ಭಾರತದ ಕೈಯಲ್ಲಿ ಬ್ರಿಟಿಷರು ಹಸ್ತಾಂತರಿಸಿದ ಒಂದು ಮಿಲಿಟರಿ ವ್ಯವಸ್ಥೆ ಇತ್ತು. ನೆಹರು ನಿರಂತರವಾಗಿ ಯುದ್ಧವನ್ನು ಮುಂದುವರಿಸ್ಕೊಂಡು ಹೋಗೋ ಸ್ಥಿತಿಯಲ್ಲಿರಲಿಲ್ಲ. ಭಾರತದ ಆರ್ಥಿಕ ವ್ಯವಸ್ಥೆ ತೀರಾ ಕೆಳಮಟ್ಟದಲ್ಲಿತ್ತು. ಇಲ್ಲಿ ಸಾಕ್ಷರತೆ ಮಟ್ಟ, ಜನಸಾಮಾನ್ಯರ ಜೀವನ ಮಟ್ಟ ಎಲ್ಲವೂ ಕೂಡ ಕನಿಷ್ಠ ಪ್ರಮಾಣದಲ್ಲಿದ್ದಾಗ ರಾಷ್ಟ್ರ ನಿರ್ಮಾಣದ ಕೆಲಸದ ಬದಲು ಯುದ್ಧದಲ್ಲಿ ತೊಡಗಿಸುವ ವ್ಯವಧಾನ ನೆಹರೂಜಿಗೂ ಕೂಡ ಇರಲಿಲ್ಲ. 1962ರ ಚೀನಾ ನಡೆಸಿದ ಯುದ್ಧ ಕೂಡ ಅಷ್ಟೇ. ಹಿಂದಿ ಚೀನಿ ಬಾಯಿ ಅನ್ನೋ ಚೀನಾ ನಾಯಕತ್ವದ ಆ ಭರವಸೆಯನ್ನು, ಆಶ್ವಾಸನೆಯನ್ನು ನಂಬಿದ್ದ ನೆಹರು ಇದ್ದಕ್ಕಿದ್ದಂತೆ ತಮಗೆ ಬೆನ್ನಿಗೆ ಚೂರಿ ಹಾಕ್ತಾರೆ ಈ ಚೀನಾ ಅನ್ನೋ ಮಿತ್ರ ರಾಷ್ಟ್ರ ಅನ್ನೋ ಒಂದು ನಂಬಿಕೆ ಅವ್ರಿಗಿರಲಿಲ್ಲ. ಯಾಕಂದರೆ ಅವರೆಲ್ಲ, ನೆಹರು, ಗಾಂಧಿ, ಪಟೇಲ್, ತಲಮಾರ್ನವರೆಲ್ಲ ತಮ್ಮ ಜೀವಿತ ಕಾಲದಲ್ಲಿ 2 ಮಹಾಯುದ್ಧಗಳ ಘೋರ ಹತ್ಯಾಕಾಂಡವನ್ನು, ದುರಂತವನ್ನು ಕಂಡಿದ್ದರು. ಹೀಗಾಗಿ ಅವರೆಲ್ಲರ ವಿದೇಶಾಂಗ ನೀತಿ ಮತ್ತು ರಕ್ಷಣಾ ನೀತಿಗಳು ಯುದ್ಧ ವಿರೋಧಿ ನೀತಿಗಳಾಗಿದ್ದವು. ಯುದ್ಧ ನಿಷೇಧ ಒಂದು ಮನೋಧರ್ಮವಾಗಿತ್ತು. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. 1965ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ನಡೆದ ಇಂಡೋ ಪಾಕ್ ಯುದ್ಧ, ಆಗಲೂ ಕೂಡ ಭಾರತೀಯ ಸೇನೆ ಮೇಲುಗೈ ಪಡೆದಿತ್ತು. ಅಲ್ಲಿ ಭಾರತದಲ್ಲಿ ಒಬ್ಬ ಪ್ರಜಾಪ್ರಭುತ್ವ ರಾಷ್ಟ್ರದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ನಾಯಕತ್ವ ಇದ್ದರೆ, ಪಾಕಿಸ್ತಾನದಲ್ಲಿ ಮಿಲಿಟರಿ ಸರ್ವಾಧಿಕಾರಿ ಫೀಲ್ಡ್ ಮಾರ್ಷಲ್ ಅಯೂಬ್ ಖಾನ್ರ ನೇತೃತ್ವದಲ್ಲಿ ಸರ್ಕಾರ ಇತ್ತು. ಕಡೆಗೂ ರಷ್ಯಾದ ಮಧ್ಯಸ್ಥಿಕೆಗೆ ಅವರು ಒಲಿಲೇಬೇಕಾಗಿ ಬಂತು. 1966ರ ಜನವರಿ 10ರ ಸಂಜೆ ಒಲ್ಲದ ಮನಸ್ಸಿನಿಂದ ಈ ಶಾಶ್ವತ ಕದನ ವಿರಾಮಕ್ಕೆ ಅವರು ಸಹಿ ಹಾಕಬೇಕಾಗಿ ಬಂತು. ಅದರ ಪರಿಣಾಮವಾಗಿ ಹೆಚ್ಚು ಕಡಿಮೆ ಲಾಹೋರನ್ನು ಆಕ್ರಮಿಸಿಕೊಳ್ಳುವಷ್ಟು ಒಳಗೆ ಹೋಗಿದ್ದ ಭಾರತೀಯ ಸೇನೆಯನ್ನು ವಾಪಸ್ ಕರ್ಕೊಂಡು ಬರಬೇಕಾಗಿ ಬಂತು. ಮತ್ತೆ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಡಲೇಬೇಕಾಗಿ ಬಂತು. ಬಹುಶಃ ಈ ನಿರ್ಧಾರದಿಂದ ಕಳವಳಕ್ಕೊಳಪಟ್ಟೆ ಅವತ್ತೇ ರಾತ್ರಿ, ಅಂದರೆ ಜನವರಿ 11ರ ಬೆಳಗಿನ ಜಾವ, ತಾವು ಉಳ್ಕೊಂಡಿದ್ದ ತಾಷ್ಕೆಂಟ್ ನಗರದ ಹೋಟೆಲ್ ರೂಮ್ನಲ್ಲಿ ಅವರು ನಿಧನರಾದರು. ಹಠಾತ್ ಹೃದಯಾಘಾತಕ್ಕೊಳಪಟ್ಟು
ಶಾಸ್ತ್ರಿ ಅವರು ಕಣ್ಮರೆ ಆದರು. ಅದಾದ 1971 ಬಾಂಗ್ಲಾದೇಶ ಸಮರದಲ್ಲೂ ಅಷ್ಟೇ ಅದೊಂದು ಅತ್ಯಂತ ನಿರ್ಣಾಯಕ ವಿಜಯವಾಗಿತ್ತು. ನೋ ಡೌಟ್ 93,000 ಜನ ಪಾಕಿಸ್ತಾನಿ ಸೈನಿಕರು ಯುದ್ಧ ಕೈದಿಗಳಾಗಿ ಭಾರತ ಗಡಿಯೊಳಕ್ಕೆ ಕರ್ಕೊಂಡ್ಬಂದ್ವಿ, ಇಲ್ಲಿ ಇಟ್ಕೊಂಡಿದ್ವಿ. ಅಷ್ಟರೊಳಗಾಗಲೇ ಆ ಪಾಕಿಸ್ತಾನದ ನೇತೃತ್ವ ವಹಿಸಿದ ಅಧ್ಯಕ್ಷ ಜುಲ್ಫಿಕಾರ್ ಅಲಿ ಭುಟ್ಟೋ ಅಲ್ಲಿನ ಮಿಲಿಟರಿ ನಾಯಕತ್ವ ಕುಸಿದು ಬಿದ್ದಿತ್ತು. ಹಾಗಾಗಿ ಪ್ರಜಾಪ್ರಭುತ್ವದ ಮೂಲಕವೇ ಸರ್ವಾಧಿಕಾರಿ ಥರ ಅರಳಿದ್ರು ಜುಲ್ಫಿಕಾರ್ ಅಲಿ ಭುಟ್ಟೋ. ಅವರು ಕಾಡಿಬೇಡಿ ಸಿಮ್ಲಾಗೆ ಮಾತುಕತೆಗೆ ಅಂತ ಬಂದರು. ಆ ಸಿಮ್ಲಾ ಮಾತುಕತೆಯಲ್ಲಿ ಇಂದಿರಾ ಗಾಂಧಿಯವರು ಕೇಳಿದ್ರಂತೆ, ನೀವು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಬಿಟ್ಕೊಡಿ, ನಾವು ನಿಮ್ಮ 93,000 ಸೈನಿಕರನ್ನು ಬಿಡುಗಡೆ ಮಾಡ್ತೇವೆ ಅಂತ ಹೇಳಿದಾಗ ಭುಟ್ಟೋ ಎಂಥ ಒಬ್ಬ ಕುಶಾಗ್ರಮತಿ ಮತ್ತು ಎಂಥ ನರಿಬುದ್ಧಿಯ ನಾಯಕ ಅಂತಂದರೆ, ಅಯ್ಯೋ ಯಾರಿಗೆ ಬೇಕಾಗಿದೆ 93,000 ಜನ ಹೇಡಿ ಸೈನಿಕರು, ಅವ್ರು ನೀವೇ ಇಟ್ಕೊಳ್ಳಿ, ಆದರೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಬಿಟ್ಕೊಡೋ ಪ್ರಶ್ನೆನೇನಿಲ್ಲ, ಆ ಥರದ ಯಾವುದೇ ಒಪ್ಪಂದಕ್ಕೂ ನಾನು ಸಹಿ ಹಾಕಲ್ಲ ಅಂತ ಹೇಳಿದಾಗ ಸ್ವತಃ ಇಂದಿರಾ ಗಾಂಧಿಯವರೇ ಅತ್ಯಂತ ತೀವ್ರವಾದ ತಳಮಳಕ್ಕೊಳಗಾಗಿದ್ದರು. ಅವ್ರಿಗೊಂಥರ ಖಿನ್ನತೆ ಆವರಿಸಲಿಕ್ಕೆ ಶುರುವಾಗಿತ್ತು. ಅಷ್ಟೊತ್ತಿಗೆ ಅವರ ಸಲಹೆಗಾರರೇ ಆ ಸಿಮ್ಲಾ ಒಪ್ಪಂದಕ್ಕೆ ಅನುಮೋದನೆ ಕೊಡಲಿಕ್ಕೆ ಆ ಅನಿವಾರ್ಯತೆಯನ್ನು ಅವರಿಗೆ ಮನದಟ್ಟು ಮಾಡಿಕೊಡ್ಬೇಕಾಗಿ ಬಂತು. ಹೀಗಾಗಿ ಆ 93,000 ಜನ ಯುದ್ಧ ಕೈದಿಗಳನ್ನು ವಾಪಸ್ ಕಳಿಸಿದ್ದಾಯಿತು. ಅಲ್ಲಿವರೆಗೂ ಭಾರತ ಸೇನೆ ವಶಪಡಿಸಿಕೊಂಡಿದ್ದ ಭೂಪ್ರದೇಶವನ್ನು ಬಿಟ್ಕೊಡ್ಬೇಕಾಗಿ ಬಂತು. ಅದಷ್ಟೇ ಅಲ್ಲ, ಬಾಂಗ್ಲಾದೇಶ ಸ್ಥಾಪನೆಯಾದ ಕೇವಲ 5 ವರ್ಷದಲ್ಲೇ ರಾಷ್ಟ್ರಪಿತ ಶೇಖ್ ಮುಜಿಬುರ್ ರೆಹಮಾನ್ ವಿರುದ್ಧ ಮಿಲಿಟರಿ ದಂಗೆ ನಡೀತು. ಪಾಕ್ ಕೃಪಾಪೋಷಿತ ಅಂದರೆ ಪಾಕ್ ಪರವಿದ್ದ ಮತೀಯವಾದಿ ಶಕ್ತಿಗಳೆಲ್ಲ ಒಂದಾಗ್ಬಿಟ್ಟು ಅವರ ರಾಷ್ಟ್ರಪತಿ ಭವನಕ್ಕೆ ನುಗ್ಗಿ ಅವರ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡಿಬಿಟ್ರು. ಅವರ ಕಗ್ಗೊಲೆ ನಡೀತು. 13 ಜನ ಆ ಕುಟುಂಬದ ಸದಸ್ಯರ ಕಗ್ಗೊಲೆ ಮಾಡಿದ ನಂತರ ಆ ಇಂದಿರಾ ಗಾಂಧಿಯವರು ಬಯಸಿದ ಆ ಬಾಂಗ್ಲಾದೇಶ ಕನಸೇ ನುಚ್ಚುನೂರಾಗಿತ್ತು. ಅದಾಗಿ 50 ವರ್ಷಗಳ ನಂತರ ಅದೇ ಥರದ ಒಂದು ದುರಂತದ ಪುನರಾವರ್ತನೆ ಆಗಿದೆ. ನರೇಂದ್ರ ಮೋದಿ ಸರ್ಕಾರ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ವಾಜಿದ್ ರಾಷ್ಟ್ರಪಿತ ಮುಜಿಬುರ್ ರೆಹಮಾನ್ ಅವರ ಮಗಳಿಗೆ ರಾಜಾಶ್ರಯ ಕೊಟ್ಟಿದೆ. ಇದೊಂದು ದೊಡ್ಡ ಸವಾಲು. ಈ ಆಪರೇಷನ್ ಸಿಂಧೂರ್ ಇದರ ತತ್ಕ್ಷಣದ ಉದ್ದೇಶವಾಗಿತ್ತು, ಯಾರು ಏಪ್ರಿಲ್ 22 ಪಹಲ್ಗಾಮ್ ಮಾರಣ ಹೋಮಕ್ಕೆ ಕಾರಣರಾಗಿದ್ದರು, ಅಮಾಯಕ ಹಿಂದೂ ನಾಗರಿಕರು, ಹಿಂದೂ ಪ್ರವಾಸಿ ಪುರುಷ ನಾಗರಿಕರ ಮಾರಣ ಹೋಮಕ್ಕೆ ಕಾರಣವಾಗಿದ್ದರು, ಆ ಉಗ್ರವಾದಿಗಳನ್ನು ಬಗ್ಗು ಬಡಿಯೋ ಉದ್ದೇಶವಿತ್ತು. ಉಗ್ರವಾದಿಗಳ ಮಹಾಪ್ರಧಾನ ಪೋಷಕವಾಗಿರೋ ಪಾಕಿಸ್ತಾನ ರಾಷ್ಟ್ರಕ್ಕೆ ಬುದ್ಧಿ ಕಲಿಸಬೇಕಾಗಿತ್ತು. ಆ ಸೀಮಿತ ಉದ್ದೇಶವನ್ನು ಕೇವಲ 48 ಗಂಟೆಗಳಲ್ಲಿ ಸಾಧಿಸಿ ತೋರಿಸಿದ್ದಾರೆ ನಮ್ಮ ವಾಯುಸೇನೆ ಮತ್ತು ಭೂಸೇನೆಯ ಹೋರಾಟಗಾರರು. ನಮ್ಮ ಯೋಧರುಗಳು ಆ 9 ಅಡುಗು ತಾಣಗಳನ್ನು, ತರಬೇತಿ ತಾಣಗಳನ್ನು ಆ ಉಗ್ರವಾದಿಗಳ ಬೆನ್ನೆಲುಬು ಮುರಿಯೋ ರೀತಿಯಲ್ಲಿ ನಾಶ ಮಾಡಿದ್ದಷ್ಟೇ ಅಲ್ಲ, ಅದಕ್ಕೆ ಸಂಬಂಧಪಟ್ಟ ಪ್ರತ್ಯಕ್ಷ ಪುರಾವೆಯನ್ನು ಸಾದರಪಡಿಸಿದ್ದಾರೆ. ಬಹುಶಃ ಈ ರೀತಿಯ ಪತ್ರಿಕಾಗೋಷ್ಠಿಗಳು ಯಾವತ್ತೂ ನಡೆದಿರಲಿಲ್ಲ ಭಾರತದ ಯುದ್ಧ ಚರಿತ್ರೆಯಲ್ಲೇ. ಇದೇ ಮೊದಲ ಬಾರಿಗೆ 2 ಮಹಿಳಾ ಸೇನಾಧಿಕಾರಿಗಳು, ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ಯೋಮಿಕಾ ಸಿಂಗ್ ಅವರುಗಳ ಜೊತೆಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ನೀಡಿದ ಯುದ್ಧದ ವಿವರಗಳು, ಅದುವರೆಗಿನ ಕಾರ್ಯಾಚರಣೆ ವಿವರಗಳು ಮತ್ತು ಸಾದರಪಡಿಸಿದ ಸಾಕ್ಷ್ಯಗಳು. ಅದಕ್ಕೆ ಪೂರಕವಾಗಿ ನಿನ್ನೆ ಕದನ ವಿರಾಮದ ನಂತರ 3 ಸೇನಾಪಡೆಗಳ ವಾಯುಸೇನೆ, ನೌಕಾಸೇನೆ ಮತ್ತು ಭೂಸೇನೆಯ ನಾಯಕರ ಜೊತೆಗೆ ಭಾರತದ DGMO ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಸೇನಾ ಕಾರ್ಯಾಚರಣೆಗಳ ಮಹಾಪ್ರಧಾನ ನಿರ್ದೇಶಕರು ಜೊತೆಗೆ ಆ 4 ಜನ ನಡೆಸಿದ ಪತ್ರಿಕಾಗೋಷ್ಠಿ ಕೂಡ ಅಭೂತಪೂರ್ವವಾಗಿತ್ತು. ಇದಕ್ಕಿಂತ ಪ್ರತ್ಯಕ್ಷ ಸಾಕ್ಷಿ ಮತ್ತು ಬಲವಾದ ಒಂದು ನೈತಿಕ ಸಮರ್ಥನೆ ಬಹುತೇಕ ಯಾವುದೇ ಯುದ್ಧ ನಿರತ ರಾಷ್ಟ್ರವೂ ಕೂಡ ಕೊಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಈ ಕದನ ವಿರಾಮ ಶಾಶ್ವತ ಅಲ್ಲ ಅನ್ನೋದನ್ನು ಸ್ವತಃ ಪ್ರಧಾನಮಂತ್ರಿ ಮೋದಿಯವರೇ ತಾವು ನಡೆಸಿದ ಸಮಾಲೋಚನಾ ಸಭೆಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಅಮೆರಿಕದ ಉಪರಾಷ್ಟ್ರಪತಿ ಕೂಡ ಸ್ಪಷ್ಟಪಡಿಸಿದ್ದಾರೆ. ಇದೇನೇ ಇದ್ರೂ ಕೂಡ ಅಲ್ಪ ವಿರಾಮ ಮಾತ್ರ. ಯಾವುದೇ ಕ್ಷಣದಲ್ಲೂ ಮತ್ತೊಮ್ಮೆ ಭಯೋತ್ಪಾದಕ ಚಟುವಟಿಕೆ ನಡೆದರೆ ಅದನ್ನು ಭಾರತ ಯುದ್ಧ ಅಂತಲೇ ಪರಿಗಣಿಸುತ್ತೆ, ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ಮತ್ತೊಮ್ಮೆ ಕೊಡುತ್ತೆ ಅಂತ ಸ್ಪಷ್ಟಪಡಿಸ್ತಾನೆ ಬಂದಿದ್ದಾರೆ. ಇದನ್ನು ಮೀರಿ ಮತ್ತೆ ಕಾಂಗ್ರೆಸ್ ನಾಯಕರು ಮೋದಿಯವರ ಬಗ್ಗೆ ಅಪಹಾಸ್ಯ ಮಾಡಿದರೆ, ಅನೇಕ ಜನ ಮೋದಿಯ ಕಟ್ಟಾ ಬೆಂಬಲಿಗರು ಮತ್ತು ಭಕ್ತಾದಿಗಳು ಕೂಡ ಅಪಹಾಸ್ಯದ ಮಾತುಗಳನ್ನ ಆಡ್ತಾಯಿದ್ರು. ವಿ ಹ್ಯಾವ್ ಸ್ನ್ಯಾಚ್ಡ್ ಡಿಫೀಟ್ ಫ್ರಮ್ ದ ಜಾಸ್ ಆಫ್ ವಿಕ್ಟ್ರಿ ಅಂತಂದ್ಬಿಟ್ಟು, ನಾವು ಗೆಲುವಿನ ದವಡೆಯಿಂದ ಸೋಲನ್ನು ನಾವು ಎಳ್ಕೊಂಡ್ಬಿಟ್ವಿ ಅಂತಂದ್ಬಿಟ್ಟು ಆ ರೀತಿಯ ವ್ಯಾಖ್ಯಾನಗಳನ್ನು ಮಾಡ್ತಾರೆ. ಅದು ತಪ್ಪು. ಯುದ್ಧ ಆರಂಭಿಸಲಿಕ್ಕೆ ಬೇಕಾಗಿದೆ ಧೈರ್ಯ, ದೂರದರ್ಶಿತ್ವ ಮತ್ತು ಪ್ರಬಲವಾದ ಮನೋಬಲ.
ಇಚ್ಛಾಶಕ್ತಿ ಬೇಕು, ಆದರೆ ಯುದ್ಧ ನಿಲ್ಲಿಸಲಿಕ್ಕೆ ಬೇಕು ಧೀಮಂತಿಕೆ ಮತ್ತು ಮುತ್ಸದ್ದಿತನ. ಆ ಧೀಮಂತಿಕೆ ಮತ್ತು ಮುತ್ಸದ್ದಿತನದ ಫಲವಾಗಿಯೇ ನರೇಂದ್ರ ಮೋದಿಯವರು ಈ ದಿಢೀರ್ ಕದನ ವಿರಾಮಕ್ಕೆ ಒಪ್ಪಿಗೆ ಕೊಟ್ಟಿರೋದು. ಇದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಭಾರತದಂಥ ರಾಷ್ಟ್ರ 140 ಕೋಟಿ ಜನಸಂಖ್ಯೆಯ ನೆಮ್ಮದಿಯ ಬದುಕು ಮುಖ್ಯವಾ, ಅಥವಾ ಪಾಕಿಸ್ತಾನದಂಥ ಹುಂಬ ರಾಷ್ಟ್ರದ ಜೊತೆಗೆ ನಿರಂತರವಾಗಿ ಯುದ್ಧದಲ್ಲಿ ತೊಡ್ಕೊಂಡ್ಬಿಟ್ಟು ಈ ಯುದ್ಧವೇನಾದರೂ ಒಂದು 2 ವಾರಗಳ ಕಾಲ ನಡೆದುಬಿಟ್ರೆ ಇದುವರೆಗೂ ಸಾಧಿಸಿರೋ ನಮ್ಮ ಪ್ರಗತಿಯ ಆ ಕಾಲಚಕ್ರ ಏನಿದೆ ಅದು 10 ವರ್ಷಗಳಷ್ಟು ಅದರ ಮುಳ್ಳು ಹಿಂದಕ್ಕೆ ಹೋಗಿಬಿಡುತ್ತೆ. ಇದನ್ನು ನಾವು ಮರಿಬಾರದು. ನಾವು ಮತ್ತೆ ವಿನಾಶಕಾರಿ ಚಟುವಟಿಕೆಗಳಲ್ಲಿ ಮಗ್ನರಾಗಿಬಿಟ್ವಿ ಅಂತಂದರೆ ಇದುವರೆಗೂ ನಾವು ಸಾಗ್ತಾ ಇರೋ ಆ ಪ್ರಗತಿ ಪಥ ಕೂಡ ಕುಸಿದು ಬೀಳುತ್ತೆ. ಭಾರತ ಕೋವಿಡ್ ಸಂದರ್ಭದಲ್ಲಿ ಅನುಭವಿಸಿದ ಸಂಕಷ್ಟಗಳನ್ನು ಮತ್ತೆ ಅನುಭವಿಸಬೇಕಾಗುತ್ತೆ. ಹಾಗಾಗದಿರಲಿ ಅನ್ನೋದು ಎಲ್ಲ ಭಾರತೀಯರ ಆಸೆ. ಬಹುಶಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಅವರ ಸಹೋದ್ಯೋಗಿಗಳು ಕೂಡ ಇದೇ ಥರದ ಆಲೋಚನೆ ಬಂದಿರಬೇಕು. ಇವತ್ತು ಭಾರತ ಮತ್ತು ಪಾಕಿಸ್ತಾನಗಳ DGMOಗಳು ಮಿಲಿಟರಿ ಕಾರ್ಯಾಚರಣೆಯ ಮಹಾನಿರ್ದೇಶಕರ ಸಭೆಯಲ್ಲಿ ಏನಾಗುತ್ತೆ? ಏನೂ ಆಗಲ್ಲ. ಪಾಕಿಸ್ತಾನಕ್ಕೆ ಗತ್ಯಂತರವೇ ಇಲ್ಲ. ಚೀನಾ ಮತ್ತು ಅಮೆರಿಕದ ಕೈಕಾಲು ಹಿಡಿದ್ಬಿಟ್ಟು ಕದನ ವಿರಾಮದ ಒಂದು ನಿಟ್ಟುಸಿರು ಬಿಡುವಂತಾಗಿದೆ ಅಲ್ಲಿನ ನಾಯಕತ್ವ. ಅದು ಕೂಡ ಯಾರ ನಿರ್ಧಾರವೋ, ಅದು ಪ್ರಧಾನಮಂತ್ರಿ ಶಾಬಾಜ್ ಶರೀಫ್ ಅಥವಾ ಕಮಾಂಡರ್ ಇನ್ ಚೀಫ್ ಆಸಿಫ್ ಮುನೀರರ ತೀರ್ಮಾನವೋ ಗೊತ್ತಾಗ್ತಾ ಇಲ್ಲ. ಇರಲಿ, ಪಾಕಿಸ್ತಾನದಂಥ ಒಂದು ಹುಂಬ ರಾಷ್ಟ್ರ ಜೊತೆಗೆ ದೀರ್ಘಕಾಲದ ಯುದ್ಧ ಮಾಡೋದ್ರ ಬದಲು ಆಗಾಗ್ಗೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸ್ತಾ ನೀವು ಉಗ್ರವಾದವನ್ನು ಸ್ವಯಂ ಪ್ರೇರಿತವಾಗಿ ನಿರ್ನಾಮ ಮಾಡೋವರೆಗೂ ಕೂಡ ನೀವು ನಮ್ಮ ಶತ್ರು ರಾಷ್ಟ್ರವೇ, ನಿಮ್ಮ ಜೊತೆಗೆ ಯಾವುದೇ ಥರದ ಸಂಧಾನವಾಗಲಿ ವ್ಯಾಪಾರ ವಹಿವಾಟಾಗಲಿ ಸಾಧ್ಯವಿಲ್ಲ ಅನ್ನೋದನ್ನು ಪುನರುಚ್ಚಾರ ಮಾಡೋದ್ರ ಮೂಲಕವೇ ಪಾಕಿಸ್ತಾನವನ್ನು ನಿಗ್ರಹಿಸಬಹುದು. ಆದರೆ ಯುದ್ಧದಾಯಿ ಮನೋಧರ್ಮ ಬದಲಾಗೋದು ಅಷ್ಟು ಸುಲಭವಲ್ಲ. ಜೊತೆಗೆ ಕಾಶ್ಮೀರ ಸಮಸ್ಯೆಗೆ ಪರಿಹಾರವನ್ನು ಸ್ವತಃ ಭಾರತದ ಅವಿಭಾಜ್ಯ ಅಂಗವಾಗಿರೋ ಜಮ್ಮು ಕಾಶ್ಮೀರದ ಬಹುಸಂಖ್ಯಾತ ಮುಸ್ಲಿಂ ನಾಯಕತ್ವವೇ ಸ್ಪಷ್ಟಪಡಿಸಬೇಕು. ನಮ್ಮ 1947ರ ನಮ್ಮ ವಿಲೀನ ಒಪ್ಪಂದ ಏನಿತ್ತು ಅಂದರೆ ಭಾರತದ ಜಾತ್ಯತೀತ ಗಣರಾಜ್ಯ ಜೊತೆಗೆ ನಾವು ವಿಲೀನ ಒಪ್ಪಂದ ಏನು ಮಾಡ್ಕೊಂಡಿವಿ ಅದು ಶಾಶ್ವತ, ಅದನ್ನು ಬದಲಾಯಿಸಕ್ಕೆ ಸಾಧ್ಯವಿಲ್ಲ ಅಂತ ಪಾಕಿಸ್ತಾನಕ್ಕೆ ಸ್ಪಷ್ಟ ಸಂದೇಶವನ್ನು ಕೊಟ್ಟರೆ ಆಗ ಕಾಶ್ಮೀರ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅನ್ನೋ ಅನಿಸಿಕೆ ನಮ್ಮಂಥವ್ರದ್ದು. ಇಷ್ಟು ಹೇಳ್ತಾ, ಈ ಕದನ ವಿರಾಮ ಯಾರಿಗೂ ಆದ ಅಪಮಾನವಲ್ಲ, ಭಾರತದ ಶರಣಾಗತಿಯೂ ಅಲ್ಲ. ಕದನಕ್ಕೆ ಬೇಕು ಧೈರ್ಯ ಮತ್ತು ದೂರದರ್ಶಿತ್ವ, ಕದನ ವಿರಾಮಕ್ಕೆ ಬೇಕು ಧೀಮಂತಿಕೆ ಮತ್ತು ಮುತ್ಸದ್ದಿತನ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.